ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 12 ಅಪವರ್ತಿಸುವಿಕೆ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 12.2ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಅಭ್ಯಾಸ 12.3ರ 1, 2 ಮತ್ತು 3ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 1, ಈ ಕೆಳಗಿನ ಭಾಗಾಕಾರಗಳನ್ನು ಮಾಡಿ. ಇಲ್ಲಿ ಅಪವರ್ತನಗಳನ್ನು ನಾವು ಬಳಸಿಕೊಂಡು ಭಾಗಾಕಾರವನ್ನು ಮಾಡಬೇಕು. ಪ್ರಶ್ನೆ ನಂಬರ್ 1, 28 x ಘಾತ 4 ಡಿವೈಡೆಡ್ ಬೈ 56 x ಎಂದು ಕೊಟ್ಟಿದ್ದಾರೆ. ನಾವು ಮೊದಲನೆಯದಾಗಿ ಸಂಖ್ಯೆಯನ್ನ ಗಮನಿಸೋಣ. 28 56 ಇದೆ, ಅಂದರೆ 28 56 ಬರುತ್ತದೆ. ಮತ್ತು ಇಲ್ಲಿ ಕೊಟ್ಟಿರುವಂತಹ x ಗಳನ್ನು ಬಿಡಿ ಬಿಡಿಯಾಗಿ ಬರೆದುಕೊಳ್ಳೋಣ. ಮೊದಲನೇ ಪ್ರಶ್ನೆಯನ್ನ ಬಿಡಿಸೋಣ. 28 x ಘಾತ 4 ಡಿವೈಡೆಡ್ ಬೈ 56 x ಆಗಿದೆ. ಮೊದಲನೆಯದಾಗಿ ನಾವು ಮೊದಲು ಕೊಟ್ಟಿರುವ ಪದವನ್ನು ಬರೆಯಬೇಕು. 28 x ಘಾತ 4 28 ಗುಣಿಸು 4x ಇದೆ, x ಗುಣಿಸು x ಗುಣಿಸು x ಗುಣಿಸು x ಆಗಿದೆ. ಡಿವೈಡೆಡ್ ಬೈ 56 ನೀವು 28 ಗುಣಿಸು 2 ಎಂದು ಬರೆಯಬಹುದು, ಏಕೆಂದರೆ 28 56. ಇಲ್ಲಿ ನಾವು ಛೇದ ಹೊಡೆಯುವ ಸಲುವಾಗಿ 28 2ರಿಂದ ಗುಣಿಸಿ ಬರೆದಿದ್ದೇವೆ. 56 28 ಗುಣಿಸು 2 ಗುಣಿಸು 1x ಇದೆ, 1x ಎಂದು ಬರೆದುಕೊಳ್ಳಿ. ಈಗ 28 ಕ್ಯಾನ್ಸಲ್ ಆಗಿದೆ. 1xಗೆ 1x ಕೂಡ ಕ್ಯಾನ್ಸಲ್ ಆಯಿತು. ಈಗ ಉಳಿದಿರುವ ಪದ 1 2 3x ಉಳಿದಿದೆ, x3 ಎಂದು ಬರೆದುಕೊಳ್ಳಿ. ಡಿವೈಡೆಡ್ ಬೈ ಛೇದದಲ್ಲಿ 2 ಉಳಿದಿದೆ, 2 ಎಂದು ಬರೆಯಿರಿ. ಆದ್ದರಿಂದ ಉತ್ತರ x³ ಡಿವೈಡೆಡ್ ಬೈ 2. ಪ್ರಶ್ನೆ ನಂಬರ್ 2, -36y³ ಡಿವೈಡೆಡ್ ಬೈ 9y ಸ್ಕ್ವೇರ್ ಆಗಿದೆ. ಇಲ್ಲೂ ಕೂಡ ಗಮನಿಸಿ, 9 ಮತ್ತು 36 9 36 ಆಗುತ್ತದೆ. ಈಗ ಬರೆಯೋಣ. -36 ಗುಣಿಸು y3 ಇದೆ, 3y ಅನ್ನ ಬರೆಯೋಣ. y ಗುಣಿಸು y ಗುಣಿಸು y ಡಿವೈಡೆಡ್ ಬೈ 9 ಗುಣಿಸು 2y ಇದೆ, y ಸ್ಕ್ವೇರ್ ಎಂದರೆ y ಗುಣಿಸು y ಎಂದು ಬರೆದುಕೊಳ್ಳಿ. ಈಗ 9 1 9 9 4 36 yಗೆ y ಕ್ಯಾನ್ಸಲ್ ಆಗಿದೆ, ಇಲ್ಲೂ ಕೂಡ yಗೆ y ಕ್ಯಾನ್ಸಲ್ ಆಗಿದೆ. 1 y ಉಳಿಯಿತು ಮತ್ತು ಇಲ್ಲಿ -4 ಉಳಿದಿದೆ. ಆದ್ದರಿಂದ -4 ಮತ್ತು y ಎಂದು ಬರೆದುಕೊಳ್ಳಿ. ಉತ್ತರ -4 y ಆಗಿದೆ. ಪ್ರಶ್ನೆ ನಂಬರ್ 3, 66 p² r³ ಡಿವೈಡೆಡ್ ಬೈ 11 q r² ಆಗಿದೆ. ಇಲ್ಲೂ ಕೂಡ 11 66 ಆಗುತ್ತದೆ. 66 ಗುಣಿಸು p1 ಇದೆ 1p ಗುಣಿಸು q² ಎಂದರೆ 2q ಗುಣಿಸು r³ ಎಂದರೆ 3r ಅನ್ನ ಬರೆದುಕೊಳ್ಳಿ. r ಗುಣಿಸು r ಗುಣಿಸು r ಆಗಿದೆ. ಡಿವೈಡೆಡ್ ಬೈ 11 q r² 11 ಗುಣಿಸು 1q ಇದೆ 1q ಗುಣಿಸು r² ಎಂದರೆ 2r ಅನ್ನ ಬರೆಯಬೇಕು. r ಗುಣಿಸು r ಆಗಿದೆ. 11 11 11 66 1qಗೆ 1q ಕ್ಯಾನ್ಸಲ್ ಆಯಿತು. ಆರ್ಗೆ ಆರ್ ಕ್ಯಾನ್ಸಲ್ ಆಗಿದೆ, ಇಲ್ಲಿ ಒಂದು ಆರ್ಗೆ ಒಂದು ಆರ್ ಕ್ಯಾನ್ಸಲ್ ಆಗಿದೆ. ಉಳಿದಿರುವ ಪದವನ್ನು ಬರೆಯೋಣ. 6 ಉಳಿಯಿತು ಮತ್ತು ಪಿ ಕ್ಯೂ ಆರ್ 1p 1q 1r ಉಳಿದಿದೆ. ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಆದ್ದರಿಂದ 6p/q/r ಉಳಿಯಿತು. ಅದನ್ನೇ ಬರೆಯಿರಿ. = 6p/q/r ಇದು ಉತ್ತರ. ಪ್ರಶ್ನೆ ನಂಬರ್ 4, 34 x³ y³ z³ ಡಿವೈಡೆಡ್ ಬೈ 51 xy² z³ ಆಗಿದೆ. ಇಲ್ಲಿ 34 ಗುಣಿಸು x³ ಎಂದರೆ x ಗುಣಿಸು x ಗುಣಿಸು x ಗುಣಿಸು y³ ಎಂದರೆ y ಗುಣಿಸು y ಗುಣಿಸು y ಅಂದರೆ 3y ಅನ್ನು ಬರೆಯಬೇಕು. z³ ಎಂದರೆ z ಗುಣಿಸು z ಗುಣಿಸು z ಆಗಿದೆ. ಡಿವೈಡೆಡ್ ಬೈ 51 1x ಇದೆ 1x ಡಿವೈಡೆಡ್ ಬೈ y² ಎಂದರೆ 2y y ಗುಣಿಸು y z³ ಎಂದರೆ 3z ಬರೆಯಿರಿ. z ಗುಣಿಸು z ಗುಣಿಸು z ಆಗಿದೆ. ಈಗ ನೀವು ಗಮನಿಸಬಹುದು, 51 ಮತ್ತು 34 17ರ ಮಗ್ಗಿಯಲ್ಲಿ ಬರುತ್ತದೆ. 17 2 34 17 3 51 2/3 ಆಯಿತು. ಈಗ xಗೆ x ಕ್ಯಾನ್ಸಲ್ ಆಗಿದೆ, ಇಲ್ಲಿ yಗೆ y ಕ್ಯಾನ್ಸಲ್ ಆಗಿದೆ, ಇಲ್ಲಿ ಒಂದು yಗೆ y ಕ್ಯಾನ್ಸಲ್ ಆಗಿದೆ. 3zಗೆ 3zಗಳು ಕೂಡ ಇಲ್ಲಿ ಕ್ಯಾನ್ಸಲ್ ಆಗಿವೆ. ಈ ರೀತಿಯಾಗಿ 3zಗೆ 3z ಕ್ಯಾನ್ಸಲ್ ಮಾಡಿ ಉಳಿದಿರುವ ಪದ ಗಮನಿಸಿ. 2/3 ಮತ್ತು ಇಲ್ಲಿ x ಗುಣಿಸು x ಎಂದರೆ x² ಮತ್ತು 1y ಉಳಿಯಿತು. ಆದ್ದರಿಂದ 2/3 ಎಂದು ಬರೆಯಿರಿ. 2x ಇಂದ x² ಮತ್ತು ಇಲ್ಲಿ ಒಂದು y ಉಳಿದಿದೆ, y ಎಂದು ಬರೆದರೆ ಆಯಿತು. ಆದ್ದರಿಂದ ಉತ್ತರ 2/3 x² y ಆಗಿದೆ. ಪ್ರಶ್ನೆ ನಂಬರ್ 5, 12 a ಘಾತ 8 b ಘಾತ 8 ಡಿವೈಡೆಡ್ ಬೈ -6
ಎ ಘಾತ 6 ಬಿ ಘಾತ 4 ಎಂದು ಕೊಟ್ಟಿದ್ದಾರೆ. ಈಗ ಬರೆಯೋಣ. 12 ಗುಣಿಸು ಎ ಘಾತ 8 ಎಂದರೆ 8 ಬಾರಿ ನೀವು ಎ ಯನ್ನು ಗುಣಿಸಬೇಕು. ಎ ಗುಣಿಸು 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 ಎ ಆಗಿದೆ. ಬಿ ಘಾತ 8 ಎಂದರೆ 8 ಬಾರಿ ಬಿ ಯನ್ನು ಗುಣಿಸಿರಿ. ಬಿ ಗುಣಿಸು 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 ಬಿ ಆಗಿದೆ. ಡಿವೈಡೆಡ್ ಬೈ -6 ಗುಣಿಸು ಎ ಘಾತ 6. ಎ ಘಾತ 6 ಎಂದರೆ ಎ ಯನ್ನು 6 ಬಾರಿ ಗುಣಿಸಬೇಕು. ಎ ಗುಣಿಸು ಎ ಗುಣಿಸು ಎ ಗುಣಿಸು ಎ ಇಲ್ಲಿ ಇನ್ನೆರಡು ಬಾರಿ ಗುಣಿಸಬೇಕು. ಎ ಗುಣಿಸು ಎ ಆಗಿದೆ. ಮತ್ತು 4 ಬಾರಿ ಬಿ. ಬಿ ಗುಣಿಸು ಬಿ ಗುಣಿಸು ಬಿ ಗುಣಿಸು ಬಿ ಇಲ್ಲಿ 6 ಬಾರಿ ಎ ಯನ್ನು ಗುಣಿಸಿಕೊಳ್ಳಿ. ಈಗ 6 1 6 6 2 12 -2 ಆಗಿದೆ. ಈಗ ಎ ಘಾತ 6 ಇಲ್ಲಿ ಎ ಘಾತ 8 ಇದೆ. 1 2 3 4 5 6 6 ಎಗೆ ಇಲ್ಲಿ 6 ಎ ಯನ್ನು ನಾವು ಕ್ಯಾನ್ಸಲ್ ಮಾಡೋಣ. 1 2 3 4 5 6 ಈ 6 ಎ ಯನ್ನು ಇಲ್ಲಿರುವ 6 ಎಗೆ ಕ್ಯಾನ್ಸಲ್ ಮಾಡಿದ್ದೇವೆ. ಇಲ್ಲಿ 2 ಎ ಉಳಿಯಿತು, ಆದ್ದರಿಂದ ಎ ಸ್ಕ್ವೇರ್ ಬರುತ್ತದೆ. ಕೆಳಗಿರುವ 4 ಬಿಯಿಂದ ಇಲ್ಲಿರುವ 4 ಬಿಯನ್ನು ಕ್ಯಾನ್ಸಲ್ ಮಾಡೋಣ. ಪುನಃ ಇಲ್ಲಿ 4 ಬಿ ಉಳಿಯಿತು. ಈಗ ಉಳಿದಿರುವ ಪದ ನೋಡೋಣ. ಛೇದದಲ್ಲಿ ಯಾವುದೇ ಪದ ಉಳಿದಿಲ್ಲ. ಅಂಶದಲ್ಲಿ -2 ಉಳಿದಿದೆ, -2 2 ಎ ಉಳಿಯಿತು ಎ ಸ್ಕ್ವೇರ್. 4 ಬಿ ಉಳಿದಿದೆ ಬಿ ಘಾತ 4 ಎಂದು ಬರೆದುಕೊಳ್ಳಿ. ಉತ್ತರ -2 ಎ ಘಾತ 2 ಬಿ ಘಾತ 4 ಆಗಿದೆ. ಪ್ರಶ್ನೆ ನಂಬರ್ 2. ಈ ಕೆಳಗಿನ ಬಹುಪದೋಕ್ತಿಗಳನ್ನು ಕೊಟ್ಟಿರುವ ಏಕಪದೋಕ್ತಿಯಿಂದ ಭಾಗಿಸಿ. ಈಗ ಬಹುಪದೋಕ್ತಿಗಳನ್ನು ಕೊಟ್ಟಿರುವ ಏಕಪದೋಕ್ತಿಯಿಂದ ನಾವು ಭಾಗಿಸಬೇಕು. ಅಂದರೆ ಬಹುಪದೋಕ್ತಿಗಳು ಇವು, ಏಕಪದೋಕ್ತಿಯಿಂದ ನಾವು ಭಾಗಿಸಬೇಕಾಗಿದೆ. ಭಾಗಿಸೋಣ. ಮೊದಲನೇ ಪ್ರಶ್ನೆ 5x² - 6x ಡಿವೈಡೆಡ್ ಬೈ 3x ಆಗಿದೆ. 5x² - 6x ಡಿವೈಡೆಡ್ ಬೈ 3x. ಮೊದಲನೆಯದಾಗಿ 5x² - 6x ಅನ್ನು ಬರೆದುಕೊಳ್ಳಿ. ಡಿವೈಡೆಡ್ ಬೈ 3x ಅನ್ನು ಕೆಳಗಡೆ ಬರೆದಿದ್ದೇವೆ. ಈಗ ನೀವು ಗಮನಿಸಬಹುದು 5x² - 6x ಇದರಲ್ಲಿ x ಮತ್ತು x ಕಾಮನ್ ಆಗಿದೆ. ಆದ್ದರಿಂದ ಈ 2x ನಿಂದ ನಾವು 1x ಅನ್ನು ಹೊರತೆಗೆಯೋಣ. ಈ 2x ನಿಂದ 1x ಅನ್ನು ಹೊರತೆಗೆದಾಗ ಇಲ್ಲಿ 5 ಮತ್ತು x ಉಳಿಯಿತು. ಅಂದರೆ 1x ಅನ್ನು ಹೊರತೆಗೆದಿದ್ದೇವೆ. ಉಳಿದಿರುವುದು 5 ಮತ್ತು 1x ಒಳಗೆ ಉಳಿದಿದೆ. ಮೈನಸ್ ಇಲ್ಲಿ ಈ ಎರಡು ಪದದಲ್ಲಿ x ಅನ್ನು ಹೊರತೆಗೆದಾಗ 6 ಉಳಿದಿದೆ, 6 ಎಂದು ಬರೆದುಕೊಳ್ಳಿ. ಡಿವೈಡೆಡ್ ಬೈ 3xಗೆ 3x ಹಾಗೆ ಇರಲಿ. ಈಗ ಇಲ್ಲಿ x ಮತ್ತು x ಕ್ಯಾನ್ಸಲ್ ಆಗುತ್ತದೆ. xಗೆ x ಅನ್ನು ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ 1 ಉಳಿಯಿತು. ಅಂದರೆ 1/3 ಎಂದು ತೆಗೆದುಕೊಳ್ಳಬೇಕು. 1/3 ಗುಣಿಸು 5x - 6 ಹಾಗೆ ಉಳಿಯುತ್ತದೆ. ಉತ್ತರ ಬರೆದುಕೊಳ್ಳಿ. 1/3 ಗುಣಿಸು 5x - 6 ಆಗಿದೆ. ಪ್ರಶ್ನೆ ನಂಬರ್ 2. 3y ಘಾತ 8 - 4y ಘಾತ 6 + 5y ಘಾತ 4 ಡಿವೈಡೆಡ್ ಬೈ y ಘಾತ 4 ಎಂದು ಕೊಟ್ಟಿದ್ದಾರೆ. ಈಗ ನಾವು ಪ್ರಶ್ನೆಯನ್ನು ಅಂಶ ಮತ್ತು ಛೇದದಲ್ಲಿ ಬರೆಯೋಣ. 3y ಘಾತ 8 - 4y ಘಾತ 6 + 5y ಘಾತ 4 ಡಿವೈಡೆಡ್ ಬೈ y ಘಾತ 4 ಅನ್ನು ಕೆಳಗಡೆ ಬರೆದುಕೊಳ್ಳಿ. y ಘಾತ 4 ಇಲ್ಲಿ ಅಂಶದಲ್ಲಿ ಗಮನಿಸಿ y ಘಾತ 8 y ಘಾತ 6 y ಘಾತ 4 ಅಂದರೆ 8yಗಳು 6yಗಳು ಮತ್ತು 4y ಇದೆ. ಈ ಮೂರು ಪದದಿಂದ ನಾವು 4y ಅನ್ನು ಕಾಮನ್ ಆಗಿ ತೆಗೆಯಬಹುದು. ಏಕೆಂದರೆ ಚಿಕ್ಕದಾಗಿರುವ ಸಂಖ್ಯೆ ಇಲ್ಲಿ y ಘಾತ 4 ಆಗಿದೆ. y ಘಾತ 4 ಅನ್ನು ಹೊರತೆಗೆಯಿರಿ. ಗುಣಿಸು ಈ ಪದದಲ್ಲಿ y ಘಾತ 4 ಅನ್ನು ಹೊರತೆಗೆದಾಗ 3 ಉಳಿದಿದೆ. ಮತ್ತು y ಘಾತ 8ರಲ್ಲಿ y ಘಾತ 4 ತೆಗೆದಾಗ y ಘಾತ 4 ಇಲ್ಲಿ ಉಳಿಯಿತು. y ಘಾತ 4 ಮೈನಸ್ 4 y ಘಾತ 6ರಲ್ಲಿ y ಘಾತ 4 ಅನ್ನು ಹೊರತೆಗೆದಾಗ 4y² ಅಂದರೆ 6ರಲ್ಲಿ 4 ಅನ್ನು ಕಳೆದಾಗ 2y ಉಳಿಯಿತು. ಪ್ಲಸ್ ಈಗ 5y ಘಾತ 4ರಲ್ಲಿ y ಘಾತ 4 ಅನ್ನು ಹೊರತೆಗೆದಾಗ 5 ಮಾತ್ರ ಉಳಿದಿದೆ. 5 ಎಂದು ಬರೆದುಕೊಳ್ಳಿ. ಡಿವೈಡೆಡ್ ಬೈ y ಘಾತ 4 ಹಾಗೆ ಬರೆಯಿರಿ. ಈಗ y ಘಾತ 4 y ಘಾತ 4 ಕ್ಯಾನ್ಸಲ್ ಆಗುತ್ತದೆ. ಉಳಿಯುವಂತಹ ಪದಗಳು 3y ಘಾತ 4 ಮೈನಸ್ 4y ಘಾತ 2 ಪ್ಲಸ್ 5 ಆಗಿದೆ. ಇದನ್ನೇ ಇಲ್ಲಿ ಉತ್ತರದಲ್ಲಿ ಬರೆಯಿರಿ. 3y ಘಾತ 4 ಮೈನಸ್ 4y ಘಾತ 2 ಪ್ಲಸ್ 5 ಆಗಿದೆ. ಪ್ರಶ್ನೆ ನಂಬರ್ 3. 8 ಗುಣಿಸು x³ y² z² ಪ್ಲಸ್ x² y³ z² ಪ್ಲಸ್ x² y² z³ ಡಿವೈಡೆಡ್ ಬೈ 4x² y² z² ಎಂದು ಕೊಟ್ಟಿದ್ದಾರೆ. ಈ ಪದವನ್ನು ನಾವು ಈ ಪದದಿಂದ ಭಾಗಿಸೋಣ. ಇಲ್ಲಿ ಮೇಲ್ಭಾಗದಲ್ಲಿ ಈ ಪದವನ್ನು ಬರೆಯಿರಿ. 8
ಗುಣಿಸು ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಝಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಕ್ಯೂಬ್ ಝಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಕ್ಯೂಬ್ ಡಿವೈಡೆಡ್ ಬೈ ಈ ಪದ 4 ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಸ್ಕ್ವೇರ್ ಆಗಿದೆ. ಈಗ ಇಲ್ಲಿ 4 ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಸ್ಕ್ವೇರ್ನಿಂದ ಮೇಲ್ಗಡೆ ಇರುವ ಪದವನ್ನು ಭಾಗಿಸಬೇಕು. ಇಲ್ಲಿ ನೀವು ನೋಡಬಹುದು 4 1 4 4 2 8 ಆಗುತ್ತದೆ. ಆದ್ದರಿಂದ ಇಲ್ಲಿ ಕೆಳಗಡೆ ಬರೆಯುವಾಗ 2 ಗುಣಿಸು ಈಗ ಇಲ್ಲಿ ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಝಡ್ ಸ್ಕ್ವೇರ್ ಇಲ್ಲಿ 3 ಪದ ಎಕ್ಸ್ ಪದವನ್ನು ಗಮನಿಸಿ. ಎಕ್ಸ್ ಕ್ಯೂಬ್ ಎಕ್ಸ್ ಸ್ಕ್ವೇರ್ ಇದೆ. ಎಕ್ಸ್ ಸ್ಕ್ವೇರ್ ಅನ್ನು ಹೊರತೆಗೆಯೋಣ. ವೈ ಜಾಗದಲ್ಲಿ ವೈ ಸ್ಕ್ವೇರ್ ವೈ ಕ್ಯೂಬ್ ವೈ ಸ್ಕ್ವೇರ್ ಇದೆ. ಇಲ್ಲಿ ಚಿಕ್ಕ ಪದ ಎಂದರೆ ವೈ ಸ್ಕ್ವೇರ್ ಆಗಿದೆ ಎರಡು ಬದಿ. ಆದ್ದರಿಂದ ಈ 3 ವೈನಿಂದ ಒಂದು ವೈ ಸ್ಕ್ವೇರ್ ಅನ್ನು ಹೊರತೆಗೆಯೋಣ. ಝಡ್ ಸ್ಕ್ವೇರ್ ಝಡ್ ಕ್ಯೂಬ್ ಇಲ್ಲಿ ಝಡ್ ಸ್ಕ್ವೇರ್ ಅನ್ನು ನಾವು ಹೊರತೆಗೆಯಬೇಕು. ಈಗ 2 ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಸ್ಕ್ವೇರ್ ಅಂದರೆ ಈ ಪದಗಳಲ್ಲಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಸ್ಕ್ವೇರ್ ಅನ್ನು ತೆಗೆದಾಗ ಉಳಿದಿರುವ ಪದವನ್ನು ಈಗ ನಾವು ಬರೆಯಬೇಕು. ಎಕ್ಸ್ ಕ್ಯೂಬ್ನಲ್ಲಿ ಎಕ್ಸ್ ಸ್ಕ್ವೇರ್ ತೆಗೆದಾಗ 3ರಲ್ಲಿ 2 ಎಕ್ಸ್ ತೆಗೆದಾಗ 1 ಎಕ್ಸ್ ಉಳಿದಿದೆ. ಪ್ಲಸ್ ಈಗ ಇಲ್ಲಿ ನೋಡಬಹುದು ವೈ ಸ್ಕ್ವೇರ್ ಝಡ್ ಸ್ಕ್ವೇರ್ ಪೂರ್ತಿಯಾಗಿ ಹೊರತೆಗೆದಿದ್ದೇವೆ. ಈ ಪದದಲ್ಲಿ ಎಕ್ಸ್ ಮಾತ್ರ ಉಳಿಯುತ್ತದೆ. ಪ್ಲಸ್ ಈ ಪದ ಗಮನಿಸಿ ಎಕ್ಸ್ ಸ್ಕ್ವೇರ್ ಹೊರತೆಗೆಯಲಾಗಿದೆ. ವೈ ಸ್ಕ್ವೇರ್ ಇಲ್ಲಿ ವೈ ಕ್ಯೂಬ್ ಇದೆ ಅಂದರೆ 1 ವೈ ಉಳಿಯಿತು. ಝಡ್ ಸ್ಕ್ವೇರ್ ಈ ಝಡ್ ಸ್ಕ್ವೇರ್ನಿಂದ ಝಡ್ ಸ್ಕ್ವೇರ್ ಹೊರತೆಗೆಯಲಾಗಿದೆ, ಮತ್ತೆ ಬರೆಯುವಂತಿಲ್ಲ. ಪ್ಲಸ್ ಈ ಪದದಲ್ಲಿ ಎಕ್ಸ್ ಸ್ಕ್ವೇರ್ ಹೊರತೆಗೆಯಲಾಗಿದೆ. ವೈ ಸ್ಕ್ವೇರ್ ಇದನ್ನು ಕೂಡ ಹೊರತೆಗೆಯಲಾಗಿದೆ. ಇಲ್ಲಿ ಝಡ್ ಕ್ಯೂಬ್ ಇದೆ, ಇಲ್ಲಿ ಝಡ್ ಸ್ಕ್ವೇರ್ ಇದೆ, 1 ಝಡ್ ಉಳಿಯಿತು. ಆ 1 ಝಡ್ ಅನ್ನು ಬರೆದುಕೊಳ್ಳಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಆಗಿದೆ. ಇಲ್ಲಿ ಉಳಿದಿರುವ ಪದ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಸ್ಕ್ವೇರ್ ಅನ್ನು ಬರೆದಿದ್ದೇವೆ. ಈಗ ನೀವು ಗಮನಿಸಬಹುದು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಸ್ಕ್ವೇರ್ ಮತ್ತು ಇಲ್ಲಿ ಅಂಶದಲ್ಲೂ ಕೂಡ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಸ್ಕ್ವೇರ್ ಇದೆ. ಇಲ್ಲಿ ಈ 2 ಪದಗಳನ್ನು ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಮಾಡಿದಾಗ ಉಳಿಯುವಂತಹ ಪದಗಳು 2 ಗುಣಿಸು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಆಗಿದೆ. ಉತ್ತರದಲ್ಲಿ ಬರೆಯಿರಿ 2 ಗುಣಿಸು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಆಗಿದೆ. ಪ್ರಶ್ನೆ ನಂಬರ್ 4 ನೋಡೋಣ. ಎಕ್ಸ್ ಕ್ಯೂಬ್ ಪ್ಲಸ್ 2x ಸ್ಕ್ವೇರ್ ಪ್ಲಸ್ 3x ಡಿವೈಡೆಡ್ ಬೈ 2x ಆಗಿದೆ. ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಬರೆದುಕೊಳ್ಳಿ. ಎಕ್ಸ್ ಕ್ಯೂಬ್ ಪ್ಲಸ್ 2x ಸ್ಕ್ವೇರ್ ಪ್ಲಸ್ 3x ಡಿವೈಡೆಡ್ ಬೈ 2x ಆಗಿದೆ. ಎಕ್ಸ್ 3ರಲ್ಲೂ ಕೂಡ ಎಕ್ಸ್ ಇದೆ. ಕಡಿಮೆ ಪ್ರಮಾಣದಲ್ಲಿರುವ ಎಕ್ಸ್ ಎಂದರೆ ಎಕ್ಸ್ ಇಲ್ಲಿ ಎಕ್ಸ್ ಘಾತ 1 ಎಂದು ನಾವು ತೆಗೆದುಕೊಳ್ಳಬಹುದು. ಎಕ್ಸ್ ಎಂದು ಹಾಗೆ ತೆಗೆದುಕೊಳ್ಳೋಣ. ಎಕ್ಸ್ ಅನ್ನು 3 ಪದದಿಂದ ಹೊರತೆಗೆದಿದ್ದೇವೆ. ಎಕ್ಸ್ ಗುಣಿಸು ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, 1 ಎಕ್ಸ್ ಹೊರತೆಗೆದಾಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಉಳಿಯಿತು. ಪ್ಲಸ್ 2ಕ್ಕೆ 2 ಬರೆಯೋಣ. ಎಕ್ಸ್ ಸ್ಕ್ವೇರ್ ಇದೆ, 1 ಎಕ್ಸ್ ಹೊರತೆಗೆದಾಗ ಎಕ್ಸ್ ಸ್ಕ್ವೇರ್ನಲ್ಲಿ 1 ಎಕ್ಸ್ ಉಳಿಯಿತು. ಪ್ಲಸ್ ಇಲ್ಲಿ 3x ನಲ್ಲಿ 1x ಅನ್ನು ಹೊರತೆಗೆಯಲಾಗಿದೆ, 3ಅನ್ನು ಮಾತ್ರ ಬರೆದುಕೊಳ್ಳಿ. ಡಿವೈಡೆಡ್ ಬೈ 2x ಹಾಗೆ ಇರಲಿ. ಈಗ ಎಕ್ಸ್ಗೆ ಎಕ್ಸ್ ಅನ್ನು ಕ್ಯಾನ್ಸಲ್ ಮಾಡಿದಾಗ 1/2 ಉಳಿಯುತ್ತದೆ. 1 ಡಿವೈಡೆಡ್ ಬೈ 2 1 ಡಿವೈಡೆಡ್ ಬೈ 2 ಇಲ್ಲಿರುವ ಪದವನ್ನು ಹಾಗೆ ಬರೆಯಿರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3 ಆಗಿದೆ. ಇದು ಉತ್ತರ. ಪ್ರಶ್ನೆ ನಂಬರ್ 5 ಪಿ ಕ್ಯೂಬ್ ಕ್ಯೂ ಘಾತ 6 ಮೈನಸ್ ಪಿ ಘಾತ 6 ಕ್ಯೂ ಘಾತ 3 ಡಿವೈಡೆಡ್ ಬೈ ಪಿ ಕ್ಯೂಬ್ ಕ್ಯೂ ಕ್ಯೂಬ್ ಎಂದು ಕೊಟ್ಟಿದ್ದಾರೆ. ಬರೆದುಕೊಳ್ಳೋಣ. ಪಿ ಕ್ಯೂಬ್ ಕ್ಯೂ 6 ಮೈನಸ್ ಪಿ ಘಾತ 6 ಕ್ಯೂ ಘಾತ 3 ಡಿವೈಡೆಡ್ ಬೈ ಪಿ ಕ್ಯೂಬ್ ಕ್ಯೂ ಕ್ಯೂಬ್ ಎಂದು ಬರೆದುಕೊಳ್ಳಿ. ಈಗ ಪಿ ಘಾತ 3 ಪಿ ಘಾತ 6 ಇದೆ. ಇಲ್ಲಿ ಚಿಕ್ಕ ಸಂಖ್ಯೆ ಪಿ ಘಾತ 3 ಆಗುತ್ತದೆ. ಆದ್ದರಿಂದ ಪಿ ಘಾತ 3ಅನ್ನು ಹೊರತೆಗೆಯೋಣ. ಕ್ಯೂ ಘಾತ 3 ಕ್ಯೂ ಘಾತ 6 ಇದೆ. ಕ್ಯೂ ಘಾತ 3ಅನ್ನು ಈಗ ಹೊರತೆಗೆಯೋಣ. ಏಕೆಂದರೆ ಇಲ್ಲಿ 2 ಪದದಲ್ಲಿರುವಂತಹ ಪಿ ಕ್ಯೂಬ್ ಮತ್ತು ಕ್ಯೂ ಕ್ಯೂಬ್ಗಳು 2ರಲ್ಲೂ ಕಾಮನ್ ಆಗಿವೆ. ಆದ್ದರಿಂದ ಹೊರತೆಗೆದಿದ್ದೇವೆ. ಡಿವೈಡೆಡ್ ಬೈ ಈಗ ಇಲ್ಲಿ ಉಳಿದಿರುವ ಪದವನ್ನು ಬರೆದುಕೊಳ್ಳೋಣ. ಈ ಪದದಲ್ಲಿ ಪಿ ಕ್ಯೂಬ್ ಹೊರತೆಗೆದಾಗ ಪುನಃ ಪಿ ಕ್ಯೂಬ್ ಉಳಿದಿಲ್ಲ. ಕ್ಯೂ ಕ್ಯೂಬ್ ಹೊರತೆಗೆದಾಗ ಕ್ಯೂ ಘಾತ 6ರಲ್ಲಿ 3 ಕ್ಯೂ ಉಳಿಯುತ್ತದೆ. 6ರಲ್ಲಿ 3ಅನ್ನು ತೆಗೆದಾಗ 3 ಉಳಿಯುತ್ತದೆ. ಕ್ಯೂ ಕ್ಯೂಬ್ ಎಂದು ಬರೆದುಕೊಳ್ಳಿ. ಮೈನಸ್ ಈ ಪದದಲ್ಲಿ ಈಗ ಪಿ ಘಾತ 6 ಇದೆ. ಪಿ ಘಾತ 6ರಲ್ಲಿ ಪಿ ಘಾತ 3ಅನ್ನು ತೆಗೆದಾಗ ಪಿ ಘಾತ 3 ಉಳಿಯುತ್ತದೆ. ಕ್ಯೂ ಕ್ಯೂಬ್ ಈಗ ಈ ಪದವನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಆದ್ದರಿಂದ ಇಲ್ಲಿ ಉಳಿಯುವ ಪದ ಪಿ ಕ್ಯೂಬ್ ಮಾತ್ರ. ಡಿವೈಡೆಡ್ ಬೈ ಪಿ ಕ್ಯೂಬ್ ಕ್ಯೂ ಕ್ಯೂಬನ್ನು ಹಾಗೆ ತೆಗೆದುಕೊಳ್ಳಿ. ಪಿ ಕ್ಯೂಬ್ ಕ್ಯೂ ಕ್ಯೂಬ್ ಇಲ್ಲಿ ನೋಡಿ ಈ 2 ಪದಗಳು ಕ್ಯಾನ್ಸಲ್ ಆಗುತ್ತವೆ. ಉಳಿಯುವ ಪದ ಕ್ಯೂ ಕ್ಯೂಬ್ ಮೈನಸ್ ಪಿ ಕ್ಯೂಬ್ ಆಗಿದೆ. ಪ್ರಶ್ನೆ ನಂಬರ್ 3 ಈ ಕೆಳಗಿನ ಭಾಗಾಕಾರಗಳನ್ನು ಮಾಡಿ. ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 5 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ 10x ಮೈನಸ್ 25 ಡಿವೈಡೆಡ್ ಬೈ 5.
ಬರೆದುಕೊಳ್ಳಿ. 10x ಮೈನಸ್ 25 ಡಿವೈಡೆಡ್ ಬೈ 5, 10x ಮೈನಸ್ 25 ಡಿವೈಡೆಡ್ ಬೈ 5 ಎಂದು ಈ ರೂಪದಲ್ಲಿ ನಾವು ಪ್ರಶ್ನೆಯನ್ನು ಬರೆದುಕೊಂಡಿದ್ದೇವೆ. 10 ಮತ್ತು 25 ಗಮನಿಸಿ. ಈ ಎರಡರಿಂದ ನಾವು 5 ಹೊರತೆಗೆಯಬಹುದು, ಏಕೆಂದರೆ 5ರ ಮಧ್ಯೆಯಲ್ಲಿ ಈ ಎರಡು ಸಂಖ್ಯೆಗಳು ಬರುತ್ತವೆ. 5 ಹೊರತೆಗೆದಾಗ 5 2 10, 10ರ ಜಾಗದಲ್ಲಿ 2 ಎಂದು ಬರೆಯಿರಿ, ಏಕೆಂದರೆ 5 2 10 ಆಗುತ್ತದೆ. ಈಗ ಎಕ್ಸ್ ಇಲ್ಲಿ ಹಾಗೆ ಉಳಿಯಿತು. ಮೈನಸ್ 5 5 25, 25ರ ಜಾಗದಲ್ಲಿ 5 ಬರೆದುಕೊಳ್ಳಿ. ಡಿವೈಡೆಡ್ ಬೈ 5 ಹಾಗೆ ಇರಲಿ. 5 ಮತ್ತು 5 ಕ್ಯಾನ್ಸಲ್ ಮಾಡಿದಾಗ 2x ಮೈನಸ್ 5 ಉಳಿಯುತ್ತದೆ. ಇದು ಉತ್ತರ. ಪ್ರಶ್ನೆ ನಂಬರ್ 2, 10x ಮೈನಸ್ 25 ಡಿವೈಡೆಡ್ ಬೈ 2x ಮೈನಸ್ 5 ಎಂದು ಕೊಟ್ಟಿದ್ದಾರೆ. ಬರೆಯೋಣ. 10x ಮೈನಸ್ 25 ಡಿವೈಡೆಡ್ ಬೈ 2x ಮೈನಸ್ 5 ಆಗಿದೆ. ಇಲ್ಲೂ ಕೂಡ 10 ಮತ್ತು 25 ಇದೆ. 5 ಹೊರತೆಗೆಯೋಣ. 5 2 10, ಎಕ್ಸ್ಗೆ ಎಕ್ಸ್ ಹಾಗೆ ಉಳಿಯಿತು. ಮೈನಸ್ 5 5 25, ಇದೇ ರೀತಿಯಾಗಿ ಇಲ್ಲಿ ನಾವು ಹೊರತೆಗೆದಿದ್ದೇವೆ. 5 5 25, 2x ಮೈನಸ್ 5 ಹಾಗೆ ಇರಲಿ. ಇಲ್ಲಿ ನೀವು ನೋಡಬಹುದು ಈ ಪದ ಮತ್ತು ಈ ಪದ ಇಲ್ಲಿ ಕ್ಯಾನ್ಸಲ್ ಆಗುತ್ತಿದೆ. ಕ್ಯಾನ್ಸಲ್ ಆದಾಗ ಉಳಿಯುವ ಪದ 5. 5 ಹಾಗೆ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3, 10y 6y ಪ್ಲಸ್ 21 ಡಿವೈಡೆಡ್ ಬೈ 5 ಗುಣಿಸು 2y ಪ್ಲಸ್ 7. ಈಗ ಬರೆದುಕೊಳ್ಳೋಣ. 10y ಗುಣಿಸು 6y ಪ್ಲಸ್ 21 ಡಿವೈಡೆಡ್ ಬೈ 5 ಗುಣಿಸು 2y ಪ್ಲಸ್ 7 ಆಗಿದೆ. ಈಗ 10y ಹಾಗೆ ಇರಲಿ. 6 ಮತ್ತು 21 ಗಮನಿಸಿ. ಇದು 3ರ ಮಗ್ಗಿಯಲ್ಲಿ ಬರುತ್ತದೆ. 6 ಮತ್ತು 21, ಆದ್ದರಿಂದ ಈ ಸಂಖ್ಯೆಯಿಂದ ನಾವು 3 ಹೊರತೆಗೆದುಕೊಳ್ಳೋಣ. 10y ಹಾಗೆ ಇರಲಿ ಗುಣಿಸು 3. ಈ 3ರಿಂದ ಇಲ್ಲಿ ಈ 2ರಿಂದ 3 ಹೊರತೆಗೆದಿದ್ದೇವೆ. ಹೊರತೆಗೆದಾಗ 3 2 6, 2 ಬರೆದುಕೊಳ್ಳಿ. 1 y ಇದೆ, y ಹಾಗೆ ಇರಲಿ. ಪ್ಲಸ್ 3 7 21 ಬರುತ್ತದೆ, ಆದ್ದರಿಂದ ಪ್ಲಸ್ 7 ಎಂದು ಬರೆಯಿರಿ. 3 7 21 ಡಿವೈಡೆಡ್ ಬೈ ಈ ಪದ ಹಾಗೆ ಬರೆಯೋಣ. 5 ಗುಣಿಸು 2y ಪ್ಲಸ್ 7. ಈಗ ನೀವು ನೋಡಬಹುದು ಇಲ್ಲಿ 5 1 5, 5 2 10, 2y ಪ್ಲಸ್ 7, 2y ಪ್ಲಸ್ 7 ಕ್ಯಾನ್ಸಲ್ ಆಗಿದೆ. ಈಗ 2y ಗುಣಿಸು 3 ಉಳಿಯಿತು. ಅಂದರೆ ಇಲ್ಲಿ ಉಳಿದಿರುವ ಪದ 2 3 6 ಮತ್ತು 1y ಉಳಿದಿದೆ. ಆದ್ದರಿಂದ 2 3 6 ಮತ್ತು 1y ಅನ್ನು ಬರೆಯಿರಿ. ಆದ್ದರಿಂದ ಉತ್ತರ 6y ಆಗಿದೆ. ಪ್ರಶ್ನೆ ನಂಬರ್ 4, 9x² y² 3z ಮೈನಸ್ 24 ಡಿವೈಡೆಡ್ ಬೈ 27xy ಗುಣಿಸು z ಮೈನಸ್ 8 ಆಗಿದೆ. ಈಗ ಅಂಶ ಮತ್ತು ಛೇದದಲ್ಲಿ ಬರೆಯೋಣ. 9x² y² ಗುಣಿಸು 3z ಮೈನಸ್ 24 ಡಿವೈಡೆಡ್ ಬೈ 27xy ಗುಣಿಸು z ಮೈನಸ್ 8 ಆಗಿದೆ. ಈಗ ನೀವು ಗಮನಿಸಬಹುದು ಇಲ್ಲಿ 3z 24, 3 ಮತ್ತು 24ರಿಂದ 3 ಹೊರತೆಗೆಯೋಣ, ಏಕೆಂದರೆ 3ರ ಮಗ್ಗಿಯಲ್ಲಿ 24 ಬರುತ್ತದೆ. 9x² y² ಹಾಗೆ ಇರಲಿ. 9x² y² ಗುಣಿಸು ಇದರಿಂದ 3 ಹೊರತೆಗೆದಾಗ ಇಲ್ಲಿ 3 1 3 ಆಗುತ್ತದೆ. z ಹಾಗೆ ಇದೆ, z ಅನ್ನಷ್ಟೇ ಬರೆದುಕೊಳ್ಳಿ. 3 ಹೊರತೆಗೆದಾಗ z ಅಷ್ಟೇ ಉಳಿದಿದೆ. ಮೈನಸ್ 3 8 24, ಆದ್ದರಿಂದ 8 ಎಂದು ಬರೆದುಕೊಳ್ಳೋಣ. ಈಗ ಗಮನಿಸಬಹುದು z ಮೈನಸ್ 8, z ಮೈನಸ್ 8 ಕ್ಯಾನ್ಸಲ್ ಆಗಿದೆ. 9 1 9, 9 3 27. ಈಗ ಇನ್ನೊಮ್ಮೆ ಗಮನಿಸಿ, 3 ಮತ್ತು 3 ಕೂಡ ಕ್ಯಾನ್ಸಲ್ ಆಗಿದೆ. ಇಲ್ಲಿ 1xಗೆ 1x ಅನ್ನು ಕ್ಯಾನ್ಸಲ್ ಮಾಡಿದಾಗ x ಮತ್ತು x² ನಲ್ಲಿ 1x ಅನ್ನು ಕ್ಯಾನ್ಸಲ್ ಮಾಡಿದಾಗ ಇನ್ನೊಂದು x ಉಳಿಯುತ್ತದೆ. ಇನ್ನೊಂದು x ಅನ್ನು ಬರೆದುಕೊಳ್ಳಿ. ಮತ್ತು ಇಲ್ಲಿ 1yಗೆ y² ಇಂದ ಕ್ಯಾನ್ಸಲ್ ಮಾಡಿದಾಗ 1y ಉಳಿದಿದೆ. y² ನಲ್ಲಿ 1y ಕ್ಯಾನ್ಸಲ್ ಮಾಡಿದಾಗ 1y ಅಷ್ಟೇ ಉಳಿದಿದೆ. xy ಉಳಿಯಿತು. ಆದ್ದರಿಂದ ಉತ್ತರ xy ಆಗಿದೆ. ಪ್ರಶ್ನೆ ನಂಬರ್ 5, 96 ABC ಗುಣಿಸು 3a ಮೈನಸ್ 12, 5b ಮೈನಸ್ 30 ಡಿವೈಡೆಡ್ ಬೈ 144 ಗುಣಿಸು a ಮೈನಸ್ 4, b ಮೈನಸ್ 6 ಆಗಿದೆ. ಈಗ ಒಂದರ ಕೆಳಗೊಂದು ಬರೆಯೋಣ. 96 ABC ಗುಣಿಸು 3a ಮೈನಸ್ 12, 5b ಮೈನಸ್ 30 ಡಿವೈಡೆಡ್ ಬೈ 144 a ಮೈನಸ್ 4, b ಮೈನಸ್ 6 ಆಗಿದೆ. ಈಗ 96 ABC ಹಾಗೆ ಇರಲಿ. 3 ಮತ್ತು 12 ನೋಡಿ. 3 ಮತ್ತು 12 ಒಂದೇ ಮಗ್ಗಿಯಲ್ಲಿ ಬರುತ್ತದೆ. ಇಲ್ಲಿ 5 ಮತ್ತು 30 ಕೂಡ 5ರ ಮಗ್ಗಿಯಲ್ಲಿ ಬರುತ್ತದೆ. ಇಲ್ಲಿ 3ರ ಮಗ್ಗಿಯಲ್ಲಿ ಬರುವುದರಿಂದ ನಾವು 96 ABCಯನ್ನು ಹಾಗೆ ಇಟ್ಟು ಈ ಸಂಖ್ಯೆಯಿಂದ 3 ಹೊರತೆಗೆಯೋಣ. 3 ಹೊರತೆಗೆದಾಗ
3a ಮೂರು ಹೊರತೆಗೆದಾಗ a ಮಾತ್ರ ಉಳಿದಿದೆ. ಮೈನಸ್ 3 4 12 a ಮೈನಸ್ 4 ಬಂದಿದೆ. 5b ಮೈನಸ್ 30ರಲ್ಲಿ 5 ಹೊರತೆಗೆಯೋಣ. 5 ಮತ್ತು 30 ಒಂದೇ ಮಗ್ಗಿಯಲ್ಲಿ ಬರುತ್ತವೆ, 5ರ ಮಗ್ಗಿಯಲ್ಲಿ. 5 ಹೊರತೆಗೆದಾಗ 5bಯಲ್ಲಿ 5 ತೆಗೆದಾಗ b ಉಳಿಯಿತು. ಮೈನಸ್ 5 6 30 ಡಿವೈಡೆಡ್ ಬೈ ಈ ಪದ ಹಾಗೆ ಇರಲಿ. 144 ಗುಣಿಸು a ಮೈನಸ್ 4 ಮತ್ತು b ಮೈನಸ್ 6 ಕ್ಯಾನ್ಸಲ್ ಮಾಡೋಣ. b ಮೈನಸ್ 6 b ಮೈನಸ್ 6 ಕ್ಯಾನ್ಸಲ್ ಆಗಿದೆ. a ಮೈನಸ್ 4 a ಮೈನಸ್ 4 ಕ್ಯಾನ್ಸಲ್ ಆಗಿದೆ. ಈಗ ನೀವು ಗಮನಿಸಬಹುದು, 3ರಿಂದ 144 ಭಾಗಿಸಿದಾಗ ಈ 3 ಉಳಿದಿದೆಯಲ್ಲ, ಈ 3ರಿಂದ 144 ಭಾಗಿಸಿದಾಗ ಭಾಗಲಬ್ಧ 48 ಬರುತ್ತದೆ. ಈಗ ಆದ್ದರಿಂದ 3 1 3 3 48 144 ಆಗುತ್ತದೆ. ಇಲ್ಲಿ 48 1 48 48 2 96. ಈಗ ಇಲ್ಲಿ ಗಮನಿಸಿ, ಉಳಿದಿರುವಂತಹ ಪದಗಳನ್ನು ನೋಡಬಹುದು. a ಮೈನಸ್ 4 a ಮೈನಸ್ 4 ಕ್ಯಾನ್ಸಲ್ ಆಯಿತು. b ಮೈನಸ್ 6 b ಮೈನಸ್ 6 ಕ್ಯಾನ್ಸಲ್ ಆಗಿದೆ. ಇಲ್ಲಿ 3 1 3 3 48 144 48 1 48 48 2 96. ಇಲ್ಲಿ a b c ಉಳಿದಿದೆ ಮತ್ತು 2 ಉಳಿಯಿತು. 2 ABC ಮತ್ತು 1 5 ಉಳಿದಿದೆ. ಅಂದರೆ 5 2 10 ಮತ್ತು ABC ಉಳಿದಿರುವಂತಹ ಪದಗಳು 10 ABC ಅಷ್ಟೇ ಆಯಿತು. ಆದ್ದರಿಂದ ಉತ್ತರ 10 ABC ಎಂದು ಬರೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 12.3ರ 1ರಿಂದ 3ನೇ ಪ್ರಶ್ನೆವರೆಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ 4 ಮತ್ತು 5ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ.